ದೇವರು ದಯಾಮಯನೂ ಹೌದು, ಅನುಕಂಪ ಉಳ್ಳವನು ಹೌದು, ಬಹಳ ಶ್ರೀಮಂತನೂ ಹೌದು. ತಿರುಪತಿ ತಿಮ್ಮಪ್ಪ ಬಹಳ ಶ್ರೀಮಂತ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನುಗ್ರಹದಲ್ಲಿ ಬಹಳ ಶ್ರೀಮಂತ, ನನಗೇನು ಕೊಟ್ಟ ಅಂತ ಕೇಳಿದರೆ ಅವರು ಪ್ರತ್ಯಕ್ಷವಾಗಿ ನಿಮಗೇನನ್ನು ಕೊಡಲಿಕ್ಕೆ ಆಗೋದಿಲ್ಲ, ಆದರೆ ಪರೋಕ್ಷವಾಗಿ ಅವರು ನಿಮಗೆ ಕೊಡಬಹುದು. ಅದನ್ನೇ ನಾವು ಅನುಗ್ರಹ ಅಂತ ಹೇಳ್ತೇವೆ. ಆದರೆ ಸಾಧನೆ ಮಾಡಿದ ಮನುಷ್ಯನಿಗೆ ಅನುಗ್ರಹ ಕೊಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಸಾಧನೆ ಮಾಡ್ತಾ ಹೋದರೆ ಅವರಿಗೆ ದೇವರು ಹೇಳ್ಬೋದು, ನೀನು ಮುಂದೆ ಹೋಗು, ನೀನು ದಾರಿಯಲ್ಲಿ ನಡಿ, ನಿನ್ನನ್ನು ಗುರಿ ಮುಟ್ಟಿಸ್ತೇನೆ ಅಂಥೇಳಿ. ಹಾಗಾಗಿ ಗುರಿ ಮುಟ್ಟಿಸುವ ಕೆಲಸ ದೇವರದ್ದಾದರೆ ಗುರಿ ಇಟ್ಟುಕೊಳ್ಳುವ ಕೆಲಸ ನಮ್ಮದಾಗಿರ್ತದೆ. ಯಾರಾದರೂ ಗುರಿ ಇಲ್ಲದವನನ್ನು ನಾನು ಗುರಿ ಮುಟ್ಟಿಸ್ತೇನೆ ಅಂತಂದರೆ ಹೊತ್ತುಕೊಂಡು ಹೋಗಬೇಕಾಗತ್ತೆ. ಆದರೆ ನಡೆಸಿಕೊಂಡು ಹೋಗಬೇಕಾಗಿದ್ದರೆ ಅವನಲ್ಲಿ ಸ್ಪಷ್ಟವಾದ ಗುರಿ ಇರಬೇಕು.